Hello everyone, we will see continued part of the key answer, that is part number 2. In this video, we are going to discuss KREIS first test SSLC English key answers. Question number 10. Baleshwara had a good memory. Describe it. ನೋಡಿ, ಬಾಲೇಶ್ವರ ಒಂದು ಉತ್ತಮ ಮೆಮೊರಿಯನ್ನು ಹೊಂದಿದ್ದ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತೀರಾ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. Answer for this question is, whenever Roma Talreja told her brother's number, at that time Baleshwara suddenly memorized that number. This shows that Baleshwara had a good memory. ನೋಡಿ, ರೋಮಾ ತಲ್ರೇಜ ತನ್ನ ಬ್ರದರ್ ನಂಬರ್ ಬಾಲೇಶ್ವರ ಕೊಟ್ಟಾಗ ಬಾಲೇಶ್ವರ ಅದನ್ನ ಬರ್ಕೊಳಕ್ ಹೋಗ್ಲಿಲ್ಲ. ಅದ್ರ ಬದಲು ಏನ್ ಮಾಡಿದ ಅಂತಂದ್ರೆ ಅದನ್ನ ಮೆಮೊರೈಸ್ ಮಾಡ್ಬಿಟ್ಟ. ಸೊ ಇದರಿಂದ ತೋರಿಸುತ್ತೆ ಅವನ ಮೆಮೊರಿ ಪವರ್ ತುಂಬಾ ಚೆನ್ನಾಗಿತ್ತು ಅಂತೇಳಿ. ಕ್ವಶನ್ ನಂಬರ್ 11. What was there in the mysterious parcel? What suspicion did the police have about that? ಇದು ನಾರಾಯಣಪುರ ಇನ್ಸಿಡೆಂಟ್ ಪಾಠದಲ್ಲಿ ಬರುತ್ತೆ. ಆ ಮಿಸ್ಟೀರಿಯಸ್ ಪಾರ್ಸಲ್ದಲ್ಲಿ ಏನಿತ್ತು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಪೊಲೀಸರು ಅದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು, ಏನದು? ಸೊ ಆನ್ಸರ್ ಫಾರ್ ದಿಸ್, that mysterious parcel contained a cyclostyling machine. The police officers suspected that some people had been making copies of Mahatma Gandhi's speech and distributing among the public. ಆ ಮಿಸ್ಟೀರಿಯಸ್ ಪಾರ್ಸಲ್ ಅಲ್ಲಿ ಏನಿತ್ತು ಅಂತಂದ್ರೆ ಸೈಕ್ಲೋಸ್ಟೈಲಿಂಗ್ ಮಷೀನ್ ಅಂತ ಇರುತ್ತೆ. ಅದು ಪ್ರಿಂಟಿಂಗ್ ಮಷೀನ್ ಟೈಪ್ ಇರುತ್ತೆ. ಮೊದಲು ಹಳೇದು ಯೂಸ್ ಮಾಡ್ತಿದ್ರು. ಸೊ ಇದು ಒಂದು. ಎರಡನೇದೇನು ಅಂತಂದ್ರೆ ಯಾಕೆ ಯೂಸ್ ಮಾಡ್ತಾ ಇದ್ರು? ಪೊಲೀಸರ ಒಂದು ಅನುಮಾನ ಏನು ಅಂತಂದ್ರೆ ಆ ಒಂದು ಮಷೀನ್ ಅನ್ನ ಯೂಸ್ ಮಾಡಿ ಮಹಾತ್ಮ ಗಾಂಧಿ ಸ್ಪೀಚ್ ಅನ್ನ ಪ್ರಿಂಟ್ ಮಾಡ್ತಾ ಇದ್ರು ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್. ವೈ ಹ್ಯಾಡ್ ದ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್? ಹೌ ವಾಸ್ ಇಟ್ ಆನ್ ಅನ್ಯೂಸುವಲ್ ಮಾರ್ಚ್? ಸ್ಟೂಡೆಂಟ್ಸ್ ಅಲ್ಲಿ ಯಾಕೆ ಮಾರ್ಚಿಂಗ್ ಮಾಡ್ತಾ ಇರ್ತಾರೆ ಮತ್ತು ಅದು ಅನೌಪಚಾರಿಕತೆಯನ್ನ ಕೂಡಿರುತ್ತೆ, ಯಾಕೆ? ನೋಡಿ, ಫಸ್ಟ್ ಸ್ಟೂಡೆಂಟ್ಸ್ ಯಾಕೆ ಮಾರ್ಚಿಂಗ್ ಮಾಡ್ತಾ ಇದ್ದಾರೆ? ದ ಸ್ಟೂಡೆಂಟ್ಸ್ ಹ್ಯಾಡ್ ಬಿನ್ ಮಾರ್ಚಿಂಗ್ ದೇರ್ ಬಿಕಾಸ್ ಒನ್ ಆಫ್ ದೇರ್ ಟೀಚರ್ಸ್ ಹೂ ವಾಸ್ ಅ ಫಾಲೋವರ್ ಆಫ್ ಗಾಂಧೀಜಿ ಹ್ಯಾಡ್ ಬೀನ್ ಅರೆಸ್ಟೆಡ್. ಯಾಕೆ ಮಾರ್ಚಿಂಗ್ ಮಾಡ್ತಾ ಇದ್ರು ಅಂತಂದ್ರೆ ಒಬ್ಬ ಫಾಲೋವರ್ ಆಫ್ ಗಾಂಧೀಜಿ ಅರೆಸ್ಟ್ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಮಾರ್ಚಿಂಗ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಕೂಡಿ. ಒಂದು. ಸೆಕೆಂಡ್ ಆನ್ಸರ್ ಏನಂತಂದ್ರೆ they were protesting against his arrest. It was an unusual march because they walked in complete silence. It means no slogans, no shouts, no violence. ನೋಡಿ, ಅದು ಯಾಕೆ ಅನ್ಯೂಸುವಲ್ ಮಾರ್ಚ್ ಅಂತಂದ್ರೆ ಅವರು ಕಂಪ್ಲೀಟ್ ಸೈಲೆಂಟ್ ಆಗಿ ಹೋಗ್ತಾ ಇರ್ತಾರೆ. ಆಮೇಲೆ ಯಾವುದೇ ರೀತಿ ಸ್ಲೋಗನ್ಸ್ ಗಳನ್ನ ಹೋಗ್ತಾ ಇಲ್ಲ, ಚೀರಾಡ್ತಾ ಇಲ್ಲ, ಮತ್ತೆ ಯಾವುದೇ ಹಿಂಸಾಚಾರ ಇಲ್ಲ. ಕ್ವಶನ್ ನಂಬರ್ 12. How did the tempo truck driver help Baleshwara in saving the life of Roma? ನೋಡಿ, ಟೆಂಪೋ ಟ್ರಕ್ ಡ್ರೈವರ್ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ರೋಮಾದ ಲೈಫ್ ಉಳಿಬೇಕಂತಂದ್ರೆ. ಹಾಗೆ ಅನ್ನೋದು ಕೇಳಿದ್ದಾರೆ ಅವರು. ಬಾಲೇಶ್ವರ ವಾಂಟೆಡ್ ಟು ಟೇಕ್ ರೋಮಾ ಟು ಎ ಹಾಸ್ಪಿಟಲ್ ಬಿಕಾಸ್ he was bleeding. A tempo truck driver, middle-aged man who knew Gujarati, he came forward to help him to shift Roma to the hospital. He carried both of them in his truck. ಅಲ್ಲಿ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬರ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಬಾಲೇಶ್ವರ ಮತ್ತು ರೋಮಾನನ್ನ ಹಿಂಭಾಗದಲ್ಲಿ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಕ್ವಶನ್ ನಂಬರ್ 13. Our captain has asked me to tell you. ಈ ಲೈನು ಆ ಹೀರೋ ಲೆಸನ್ ದಲ್ಲಿ ಬರುತ್ತೆ ನೋಡಿ.
ಇದನ್ನ ಸ್ವಾಮಿ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಅಂತಂದ್ರೆ ತನ್ನ ಫಾದರ್ಗೆ ಹೇಳ್ತಾನೆ. ಹಂಗಾದ್ರೆ ಫಸ್ಟ್ ಕ್ವಶನ್ ಏನು? ಹೂ ಇಸ್ ದ ಮೀ? ಆ ಲೈನ್ದಲ್ಲಿ ಮೀ ಅಂತ ಬಂದಿದೆ ನೋಡಿ, ಯಾರು ಅಂತ ಕೇಳಿದಾನೆ. ಮೀ ಮೀನ್ಸ್ ಸ್ವಾಮಿ. ಸೆಕೆಂಡ್ ಒನ್, ವಾಟ್ ಹ್ಯಾಡ್ ದ ಕ್ಯಾಪ್ಟನ್ ಆಸ್ಕ್ ಹಿಮ್ ಟು ಟೆಲ್? ಅಂದ್ರೆ ಅವರ ಟೀಮಿನ ಕ್ಯಾಪ್ಟನ್ ಏನಂತ ಹೇಳಿರ್ತಾನೆ ಅಂತ ಹೇಳಿ. ಆನ್ಸರ್ ಫಾರ್ ದಿಸ್, the cricket club was going to admit even elders as members, and the club would buy brand new bats and balls. It means his captain told they were going to buy brand new bats and balls. Third one, when did the speaker say so? Whenever father ordered him to sleep alone in the office room. Question number 14. Sister, are you okay? But there was no response. ಈ ಲೈನು ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ ದಲ್ಲಿ ಇದೆ. ಫಸ್ಟ್ ಕ್ವಶನ್ ಏನು? ಹೂ ಡಸ್ ಸಿಸ್ಟರ್ ರೆಫರ್ ಟು? ಹಂಗಾದ್ರೆ ಸಿಸ್ಟರ್ ಅಂತ ಯಾರು ಹೇಳ್ತಾರೆ ಅಲ್ಲಿ? ರೋಮಾ ತಲ್ರೇಜಾ. ಸೆಕೆಂಡ್ ಕ್ವಶನ್, ಹೂ ಆಸ್ಕ್ ದಿಸ್ ಕ್ವಶನ್? ಈ ಪ್ರಶ್ನೆನ ಯಾರು ಕೇಳಿದ್ರು? ಮಾಲೇಶ್ವರ್ ಮಿಶ್ರಾ ಆಸ್ಕ್ ದಿಸ್ ಕ್ವಶನ್. ರೋಮನ್ ಕೇಳ್ತಾನೆ ನೋಡಿ. ಥರ್ಡ್ ಕ್ವಶನ್, why couldn't he get a response? ಯಾಕೆ ರೋಮಾ ತಲ್ರೇಜಾ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತ ಕೇಳಿದ್ರೆ, ಬಿಕಾಸ್ she was unconscious. ಆಕಿ ಪ್ರಜ್ಞಾವಸ್ಥೆಯಲ್ಲಿ ಇದ್ದಿದ್ದಿಲ್ಲ, ಅನ್ಕಾನ್ಸಿಯಸ್.